ಇನ್ನು ಬೆಂಗಳೂರಿನಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿ ದೊಡ್ಡ ಸಿಟಿಯಲ್ಲಿ ಅಲ್ಲೊಂದು ಇಲ್ಲೊಂದು ಘಟನೆ ಆಗುತ್ತೆ ಅಂತ ಗೃಹ ಮಂತ್ರಿಗಳು ನಿನ್ನೆ ಹೇಳಿಕೆ ಕೊಟ್ಟಿದ್ರಲ್ಲ, ಅದು ಟೀಕೆಗೆ ಗ್ರಾಸವಾಗಿತ್ತು. ಆದರೆ ತಮ್ಮ ಹೇಳಿಕೆಯನ್ನ ಸರಿಯಾಗಿ ಅರ್ಥೈಸಿಕೊಂಡಿಲ್ಲ. ಆದರೂ ನನ್ನ ಹೇಳಿಕೆಯಿಂದ ನಾಡಿನ ಮಹಿಳೆಯರಿಗೆ ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. ಮೊನ್ನೆಯ ಘಟನೆಯಿಂದ ಗೃಹ ಸಚಿವರು ಎಚ್ಚೆತ್ತುಕೊಂಡಂತೆ ಕಂಡುಬಂದದ್ದು. ಇವತ್ತು ಹಿರಿಯ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿದ್ರು. ಬೆಂಗಳೂರಿನ ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಈ ಮಧ್ಯೆ ಹಳೆಯ ದೋಸ್ತಿಗಳಾದ ಕುಮಾರಸ್ವಾಮಿ ಮತ್ತು ಚಲುವರಾಯಸ್ವಾಮಿ ನಡುವೆ ಮತ್ತೊಂದು ಸುತ್ತಿನ ಟಾಕ್ ವಾರ್ ಶುರುವಾಗಿದೆ. ಆಣೆ ಪ್ರಮಾಣದ ಸವಾಲು ಹಾಕಿದ್ದಾರೆ ಇಬ್ರು. ಹೇಳಿಕೆಯನ್ನ ಸರಿಯಾಗಿ ಅರ್ಥೈಸಿಲ್ಲ. ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲೂ ಕೂಡ ಬೇರೆ ಬೇರೆ ಅರ್ಥೈಸಿದ್ದಾರೆ. ಯಾವುದೋ ಒಂದು ಹೇಳಿಕೆಗೆ ಅದನ್ನ ತಿರುಚಿಬಿಟ್ಟು ನನ್ನ ಬಗ್ಗೆ ಮಾತನಾಡೋದು ಸರಿ ಕಾಣಿಸಲ್ಲ. ನಮ್ಮ ಸಹೋದರಿಯರು, ತಾಯಂದಿರು ಯಾರಿಗಾದರೂ ಕೂಡ ಮನಸ್ಸಿಗೆ ನೊಂದಿದ್ದಿದ್ರೆ ನನಗೆ ವಿಷಾದವನ್ನ ವ್ಯಕ್ತಪಡಿಸ್ತೇನೆ. ಯಾರ ಹತ್ರ ಹೋದ್ರೂ ಆಡಳಿತ ಮಾಡೋದು, ಬೈಕೊಂಬರೋದು ಅವ್ರ ಜೋಕಾರ, ನಾನು ಜೋಕಾರ. ಅವರು ಅದಕ್ಕೆ ಸೂಟ್ ಆಗ್ತಾರ, ನಾನು ಅದಕ್ಕೆ ಸೂಟ್ ಆಗ್ತೀನ. ಅವರನ್ನ ಲೀಡ್ರ್ ಮಾಡಲಿಕ್ಕೆ ನಾವು ಸಾಥ್ ಕೊಟ್ಟಿದ್ವ ಇಲ್ವ ಅಂತ ಧರ್ಮಸ್ಥಳಕ್ಕೆ ಬಂದು ಹೇಳ್ತಾರೆ. ಅದು ಕೇಳು. ಆಣೆ ಮಾಡಕ್ಕೆ ತಯಾರಾಗಿದ್ದೀನಿ. ಏನು ಅವ್ರು ನೋಡಿ ಬಂದರೆ MLA-ಗಳು ನನ್ನನ್ನು ಮುಖ್ಯಮಂತ್ರಿ ಮಾಡೋಕ್ಕೆ, ಇವ್ರನ್ನ ಮಂತ್ರಿ ಮಾಡೋದಕ್ಕೆ 50 ಜನ MLA-ಗಳನ್ನ ಸೇರಿಸಿದ್ನಲ್ಲ, ಇವ್ರು ನೋಡಿ ಬಂದ್ರೆ ಯಾವ ರೀತಿಯಲ್ಲಿ ನಾನು ಶ್ರಮ ಪಟ್ಟಿದ್ದೇನೆ. ಸ್ವಲ್ಪ ಮರ್ಯಾದೆ ಬೇಡ. ಏನೋ ಜೋಕರು ಕಾಮಿಡಿ ಎಲ್ಲ ಮಾತಾಡಬೇಡಿಪ್ಪ. ದೇಶದಲ್ಲಿ ಯಾಕೋ ಕಾಮಿಡಿ ಡೇಂಜರ್ ಝೋನಲ್ಲಿದೆ. ಬಿಟ್ಬಿಡಿ ಇಬ್ರು. ನೀವಿಬ್ರು ಏನೋ ಮಾಡೋದು, ಆಮೇಲೆ ಇನ್ನದೇನೋ ಹೆಚ್ಚು ಕಡಿಮೆ ಆಗ್ಬಿಡೋದೆಲ್ಲ ಬೇಡ. ಕಾಮಿಡಿ ಕಾಮಿಡಿಯನ್ಸ್ಗೆ ಸವಾಲು ಹಾಕೋದು. ಕಾಮಿಡಿನೇ ಡೇಂಜರ್ ಝೋನಲ್ಲಿ ಇದೆ ಈಗ. ಹಂಗಾಗಿ ಕಷ್ಟ ಪರಿಸ್ಥಿತಿ. ಆಲ್ ರೈಟ್, ಡಾಕ್ಟ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ಸರಿ ಇದೆ. ನಾನು ನಿನ್ನೆ ಹೇಳಿದೆ, ಇಟ್ ವಾಸ್ ರಾಂಗ್ಲಿ ಫ್ರೇಮ್ಡ್ ಅದು ಅಂತ. ಬಟ್ ನಾನು ಈಗಲೂ ಹೇಳ್ತೀನಿ ಒಂದನ್ನು, ಯಾರಿಗೂ ಯಾರದ್ದೇ ಒಂದು ನಗರ ಸುರಕ್ಷಿತವಾಗಿರಬೇಕು ಅಂತ ಬಯಕೆ ಇಲ್ಲ. ಯಾರಿಗೂ ಇಲ್ಲ, ಯಾರಿಗೂ ಬಯಕೆ ಇಲ್ಲ. ಪೊಲೀಸ್ನವರು ಸ್ಥಳೀಯ ಮಟ್ಟದಲ್ಲಿ ಭ್ರಷ್ಟರು ಇರ್ಬೋದು, ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಪೋಸ್ಟಿಂಗ್ಸನ್ನು ದುಡ್ಡು ಕೊಟ್ಟು ಬಂದ ಮೇಲೆ ಅದನ್ನು ಅರ್ನ್ ಮಾಡೋಕ್ಕೆ ಅವರೊಂದು ಉದ್ಯೋಗದ ರೀತಿಯಲ್ಲಿ, ಉದ್ಯೋಗನೇ ಅದನ್ನು ಬಿಡ್ಡಿಂಗ್ ರೂಪದಲ್ಲಿ ಬಂದಿರ್ತಾರೆ. ಹಾಗಾಗಿ ಅದನ್ನು ವಾಪಸ್ ಅರ್ನ್ ಮಾಡಬೇಕು, ಬೆಳೆ ತಿಕ್ಕೋಬೇಕು. ಅದಕ್ಕೇನೋ ಒಂದು ಮಾರ್ಗ ಹುಡುಕೊಳ್ತಾರೆ. ಹಾಗಾಗಿ ಎಲ್ಲ ಮಾರ್ಗನೂ ಹುಡುಕ್ತಾರೆ ಪೊಲೀಸ್ನವ್ರು, ನಾನು ಇಲ್ಲ ಅನ್ನಲ್ಲ. ಆದರೆ ಇದನ್ನು ಮೀರಿದ ಇಂತಹ ಕೃತ್ಯಗಳು ತನ್ನ ಠಾಣಾ ವ್ಯಾಪ್ತಿಯಲ್ಲಿ ನಡೀಲಿ ಅಂತ ಬಯಸಕ್ಕೆ ಹೋಗಲ್ಲ ಯಾರೂ. ನಾನು ಅಷ್ಟು ಮಾತ್ರ ನಿಮ್ಗೆ ಹೇಳಬಲ್ಲೆ. ಬಯಸಲ್ಲ ಅವರು. ಇನ್ನು ಆ ಲೆವೆಲ್ ಆಫ್ ಡಕಾಯಿಟಿಸಮ್ ಬಂದಿಲ್ಲ. ಅಂದರೆ ತಾವೇ ಡಕಾಯಿತರನ್ನ ಕರ್ಕೊಂಡ್ಬಂದು ತನ್ನ ಠಾಣಾ ವ್ಯಾಪ್ತಿಯಲ್ಲಿ ಬಿಟ್ಟು ಡಕಾಯಿತಿ ಮಾಡಿ ನಂಗೆ ಶೇರ್ ಕೊಡಿ, ನಾನು ನಿಮ್ಮನ್ನು ಹಿಡಿಯಲ್ಲ ಅನ್ನೋ ಲೆವೆಲ್ ಇನ್ನೂ ರೀಚ್ ಆಗಿಲ್ಲ ಅಂತ ನನಗೆ ಅನಿಸಿದೆ. ಆಗಬಹುದು, ಇಲ್ಲ ಅನ್ನೋ ಹಂಗೂ ಇಲ್ಲ. ನಾನು ಇಲ್ಲ ಅನ್ನೋಕ್ಕಾಗೋ ಸ್ಟೇಜಲ್ಲಿ ಇಲ್ಲ. ಇವತ್ತು ನಡೀತಿರೋ ರೀತಿ ನೋಡಿದ್ರೆ ಆಗಬಹುದು, ಬಟ್ ಇವತ್ತಿಲ್ಲ. ನನ್ನ ಸ್ಟೇಷನ್ ವ್ಯಾಪ್ತಿನಲ್ಲಿ ಇದು ನಡೀಬಾರ್ದು ಅನ್ನೋದು ಇನ್ನೂ ಕೆಲವು ವಿಚಾರದಲ್ಲಿ ಪೊಲೀಸ್ನವ್ರಿಗಿದೆ. ಇದೆಲ್ಲ ಅಂಥದ್ರಲ್ಲಿ ಬರುತ್ತೆ. ಹಾಗಾಗಿ ಒಂದು ಇಷ್ಟು ದೊಡ್ಡ ನಗರದಲ್ಲಿ ನಾಳೆ ಯಾರಾದರೂ ಒಬ್ಬರು, ಅದು ಮೀಡಿಯಾ ಹೆಡ್ಗಳೇ ಆಗಲಿ ಅಥವಾ ಹೋಮ್ ಮಿನಿಸ್ಟರೇ ಆಗಲಿ ಅಥವಾ ಪೊಲೀಸ್ ಚೀಫೇ ಆಗಲಿ, ಎಟ್ ಎನಿ ಕಾಸ್ಟ್ ಇನ್ನು ಮುಂದಕ್ಕೆ ಇದು ನಡೆಯಲ್ಲ, 100% ಮಾಡಿಬಿಡ್ತೀನಿ, ನೋಡ್ತಾ ಇರಿ ಅಂತ ಹೇಳ್ಬೋದಾ? ಯಾರೊಬ್ರು ಸಾಧ್ಯ ಇಲ್ಲ. ಯಾವುದಾದ್ರು ಸಿಟಿ ಪ್ರಪಂಚದಲ್ಲಿ ಹೇಳ್ಬೋದಾ? ನೋಡಿ, ಇಂಥ ಘಟನೆಗಳು ನಮ್ಗೆ ಏನನ್ನು ತೋರಿಸ್ಬೇಕು ಅಂದರೆ, ನಮ್ಮಲ್ಲಿ ಎಲ್ಲಿ ಮಿಸ್ಟೇಕ್ಸ್ ಇದೆ ಅದನ್ನು ಏನು ಸರಿ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಬೇಕು. ಮತ್ತು ಈ ರೀತಿ ಘಟನೆಗಳಾದಾಗ ಆ ಆರೋಪಿಗಳನ್ನು ಎಷ್ಟು ಫಾಸ್ಟಾಗಿ ಹಿಡಿಯೋಕ್ಕಾಗತ್ತೆ ಅಷ್ಟು ಫಾಸ್ಟಾಗಿ ಹಿಡಿದು ಇಡೀ ಸಮಾಜ ನೋಡುವ ರೀತಿ ಅವ್ರಿಗೆ ಶಿಕ್ಷೆ ಆಗಬೇಕು. ಅದನ್ನೇ ಜನ ಬಯಸೋದು. ಅದಾದರೆ ಎಲ್ಲ ಒಂದು ಹಂತದಲ್ಲಿ ಇರುತ್ತೆ. ಬಟ್ ಎಲ್ಲವೂ 0 ಅಪರಾಧದ ಸಮಾಜ ಅನ್ನೋದು ಇಲ್ಲವೇ ಇಲ್ಲ. ಮನುಷ್ಯನ ಎವಲ್ಯೂಷನ್ನಲ್ಲಿ ಇಲ್ಲವೇ ಇಲ್ಲ 0 ಅನ್ನೋದು. ಎಸ್.